ಸರ್ ನಾನು ಗೋಲ್ಡ್ ಇಟ್ಟಿದೆ ಸರ್, ಅದು ಅವಾಗಲೇ ಒಂದು 3 ತಿಂಗಳಲ್ಲಿ ಬಿಡಿಸ್ಕೊಂಡು ನಮ್ಮ ಮನೇಲಿ ಏನು ಫಂಕ್ಷನ್ ಇಲ್ಲ ಅಂತ ಹಾಗೆ ಇಟ್ಟಿದ್ದೆ. ನಾನು ಮೊನ್ನೆ ನಮ್ಮ ಅಕ್ಕನ ಮಗಳದ ಮದುವೆ ಇತ್ತು, ತಗೊಂಡೆ, ಕತ್ತಿಗೆ ಹಾಕೊಳಕ್ ಹೋದ್ರೆ ಫುಲ್ ಟೈಟ್ ಆಗ್ಬಿಡ್ತು ಸರ್. ಅದು ಟೈಟ್ ಆದಾಗ ಇದೇನು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ, ನಾನೇ ದಪ್ಪಾಗಿದ್ದೀನ ಅಂತ ಯೋಚನೆ ಮಾಡಿದೆ. ನಮ್ಮ ಮನೇಲಿ ನೀನು ದಪ್ಪಾಗಿರ್ಬೇಕು ನೋಡು ಅಂದ್ರು, ಅದಕ್ಕೆ ಸುಮ್ಮನಿದ್ದೆ. ಆಮೇಲೆ ನಿಧಾನಕ್ಕೆ ನಾನು ಗೋಲ್ಡ್ ತಗೋಬೇಕಾದ್ರೆ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ ಸರ್. ನಾನು ಫೋಟೋ ಸಮೇತ ನಾನು ಸರ್ಟಿಫಿಕೇಟ್ ತಗೊಂಡಿದ್ದೆ. ಫೋಟೋದಲ್ಲಿರೋ ಕೊಂಡಿಗಳು ಇವಾಗಿರೋ ಪ್ರೆಸೆಂಟ್ ಇರೋದು ಕೊಂಡಿಗಳನ್ನ ಕೌಂಟ್ ಮಾಡಿದೆ ಸರ್. ಅದ್ರಲ್ಲಿ ಕೌಂಟಲ್ಲಿ 10 ಕೊಂಡಿಗಳು ಕಡಿಮೆ ಆಗಿದೆ ಸರ್. ವೆಯ್ಟ್ ಆಗ್ತದೆ ಸರ್, ವೆಯ್ಟ್ ಅಲ್ಲಿ 1.5 ಗ್ರಾಮ್ ಚಿನ್ನ ಕಡಿಮೆ ಆಗಿದೆ ಸರ್. ಮತ್ತೆ ಮೊನ್ನೆ ನಾನು 10 ಲಕ್ಷಕ್ಕೆ ಗೋಲ್ಡ್ ಇಟ್ಟಿದ್ದೀನಿ ಸರ್. ಇಲ್ಲಿ ಬಂದು ಆ ಗೋಲ್ಡ್ ಇಡಬೇಕಾದ್ರೆ ಅವರು ಇನ್ನೂ ನನಗೆ ಅಕ್ಲಾಸ್ಮೆಂಟ್ ಕೊಟ್ಟಿಲ್ಲ ಸರ್. ಬನ್ನಿ ಅಂತಂದ್ರು, ಕೊಡ್ಲಿಲ್ಲ. ನನಗೇನು ಅರ್ಜೆಂಟ್ ಎಮರ್ಜೆನ್ಸಿ ಇತ್ತು. ಎಮರ್ಜೆನ್ಸಿ ಇದ್ದಾಗ ನಾನು ಹೊಟ್ಟೋಗ್ಬಿಟ್ಟೆ, ಬಂದು ತಗೊಳ್ಳೋಣ. ಕೆನರಾ ಬ್ಯಾಂಕ್ ಅಂತಂದ್ರೆ ನಂಬಿಕೆ ಸರ್. ನಂಬಿಕೆ ಮೇಲೆ ನಾವು ಈ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತೀವಿ ಸರ್. ನಂಬಿಕೆ ದ್ರೋಹ ಆದಾಗ ನಾವು ಇನ್ಯಾರನ್ನ ನಂಬೋಣ ಸರ್. ಈಗ ನನಗೆ ಅಕ್ಲಾಸ್ಮೆಂಟ್ ಬೇಕು, ನನಗೆ ಈಗ ಒಡವೆ ಇಟ್ಟಿದೀವಲ್ಲ ಸರ್, ನಿಮ್ ಒಡವೆ ಇಲ್ಲೇ ಇದೆ, ಸೇಫ್ ಇದೆ ಅಂತ ನನಗೆ ತೋರಿಸ್ಬೇಕು ಸರ್, ಅಷ್ಟೇ ಸರ್. ಇದು ಸಾವಿರಾರು ಜನಕ್ಕೆ ಆಗಿದೆ ಸರ್. ಇದು ಮತ್ತೆ ರಿಲೀವ್ ಮಾಡ್ಸಕ್ ಬಂದಾಗ ನಾವು ರಿಲೀವ್ ಮಾಡ್ಸಕ್ ಬಂದಾಗ ನಮ್ಗೆ ಗೋಲ್ಡ್ ತೋರ್ಸಲ್ಲ ಸರ್. ಇವರು ರಿಲೀವ್ ಮಾಡಿದೀವಿ ಮೇಡಮ್ ಅಂತ ಹೇಳ್ಬಿಟ್ಟು ಮೇಲೆ ಒಂದ್ 5,000 10,000 ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಲಾಂಗ್ ಚೈನ್ ಇಟ್ಟಿರ್ತೀವಲ್ಲ, ಅದು ಕೊಂಡಿಗಳೇ ಕಟ್ಟಾಗ್ಬಿಟ್ಟಿರ್ತವೆ ಸರ್. ಅದು ನಾವು ಕೇಳಿದಾಗ ಏನ್ ಹೇಳ್ತಾರೆ, ನೀವೇ ಮಾಡ್ಬಿಟ್ಟಿದ್ದೀರಾ, ಅದು ಸೀಲ್ ಆಗಿರೋದು ನಮ್ಗೆ ಗೊತ್ತಾಗುತ್ತೆ ಸರ್. ಅದು ಮೇನ್ ಇದಕ್ಕೆ ಕಾರಣ ಅಶ್ವಿನಿಂದ ಯಾರ್ಯಾರಿದ್ದಾರೆ ಅವ್ರ 24 hours ಆಯ್ತು, ಅವ್ರನ್ನ ಕರ್ಸಕ್ ಆಗಿಲ್ಲ ಅಂದ್ರೆ ಈ ಬ್ಯಾಂಕ್ ಏನ್ ಮಾಡ್ತಾ ಇದೆ, ಜನಗಳಿಗೆ ಏನ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇವರು ರೆಸ್ಪಾನ್ಸ್ ಏನ್ ಕೊಡ್ತಾರೆ ಇವ್ರು ನಮಗೆ. ಈಗ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇವರು, ನಾಳೆ ಬಂದಾಗ ಇವ್ರ ಗ್ಯಾರಂಟಿ ಏನು ಇವ್ರು ನಮಗೆ ಸರ್? ನಾಳೆ ಇವರು ಬರಕ್ ಹೇಳಿದ್ದಾರೆ, ನಾಳೆ ಬಂದಾಗ ಇವರು ರೆಸ್ಪಾನ್ಸ್ ಏನ್ ಕರೆಕ್ಟ್ ಕೊಡ್ತಾರೆ. ಮತ್ತೆ ನಾಳೆ ಇವ್ರು ಇದೇ ರೀತಿ ಮಾಡಿದ್ರೆ ನಾವ್ ಏನು ಆಕ್ಷನ್ ತಗೋಬಹುದು ಸರ್. ಈಗ ತಗೊಂಡೋಗಿ ಸರ್ ವೆಲ್ಡ್ ಈಗ ಇಲ್ಲಿಂದ ಕಟ್ ಮಾಡಿದ್ದಾನೆ, ವೆಲ್ಡ್ ಹೆಂಗೆ ಯಾವ ಪರ್ಪಸ್ ಮಾಡಿದ್ರು ಸರ್ ತಗೊಂಡೋಗಿ? ಸರ್ ಇಲ್ಲಿಂದ ತಗೊಂಡೋಗಿ ಗೋಲ್ಡ್ ನ ವೆಲ್ಡ್ ಹೆಂಗ್ ಮಾಡಿದ ಅವನು? ವೆಲ್ಡ್ ಮಾಡಿದಾನೆ. Clarification regarding this, sir, because people are asking so many things. Sir, any loss to any customer, bank will be responsible. To my knowledge, we will follow 100% guidelines. No loss to the customer. If anything happens, bank is responsible. And today we are another half an hour. If they vacate, we can start our reappraisal. If any discrepancy, we will responsible. Do you agree? Whatever the allegation is, whatever sir they are telling, weight is same. The possibility is very less because weight in front of them we are sealing and the weight is same when you are delivering. So chance is but we cannot deny the customer in allegations. So definitely we will look into and we will make the required steps immediately. Start within half an hour. If they vacate, we'll start our work. will you do any inquiry regarding this, or you lodge a complaint in a police station, or what? 100% sir. First we have to conduct our internal, our own internal. We have to start. Then we, as per the policy, will lodge the complaint. This is the first time allegation, or what? First time. Yesterday evening only one person came. I don't know how these people, this many have came. Never ever till now happened, and no one has even made allegation also. First time they have made. So it is our responsibility. We will start our internal work first. ಇದು ಬ್ಯಾಂಕ್ನವರ ಮಾತು. ಈಗಾಗಲೇ ಗ್ರಾಹಕರು ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಏನು ಬ್ಯಾಂಕ್ನವರು ಹೇಳ್ತಾ ಇರುವಂತದ್ದು, ನಾವು ಆಂತರಿಕ ತನಿಖೆಯನ್ನ ಮಾಡ್ತೇವೆ, ತನಿಖೆ ನಂತರ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಮೋಸ ಆಗದಂತೆ ನೋಡ್ಕೊಳ್ತೇವೆ. ಯಾಕಂದ್ರೆ ಇದೇ ಮೊದಲ ಬಾರಿ ಈ ರೀತಿಯಾಗಿದೆ. ಗ್ರಾಹಕರು ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಅಲ್ಲಗಳೆಯೋದಿಲ್ಲ. ಅವರು ಮಾಡಿರುವಂತಹ ಆರೋಪದ ಬಗ್ಗೆ ತನಿಖೆಯನ್ನ ಮಾಡಿ ತದನಂತರ ನಿರ್ಧಾರವನ್ನ ಕೈಗೊಳ್ತೇವೆ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.